ರಾಜಧಾನಿ ಬೆಂಗಳೂರಲ್ಲಿ ಇನ್ನು ಉಸಿರಾಡೋದಕ್ಕೂ ಕೂಡ ದುಡ್ಡು ಕೊಡಬೇಕಾದಂಥ ಸ್ಥಿತಿ ಬರುತ್ತೆ ಅಂತ ಅನ್ಸುತ್ತೆ. ಜೀವಿಯೇ ಇಡ್ತಾ ಇರುವಂಥ ಒಂದೊಂದು ಹೆಜ್ಜೆಯೂ ಕೂಡ ಅದೇ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಸದ್ಯ ಪಾರ್ಕಿಂಗ್ ಶುಲ್ಕದ ಪ್ರಸ್ತಾವವನ್ನು ಜನರ ಮುಂದಿಟ್ಟಿದೆ ಜಿಬಿಎ. ಅದನ್ನು ನೋಡಿದರೆ ಗಾಬರಿ ಆಗುತ್ತೆ, ಆ ರೀತಿ ಇದೆ. ಹೊಸ ಪಾರ್ಕಿಂಗ್ ನೀತಿಗೆ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹೆಂಗಿದೆ ಅಂತಂದ್ರೆ ಜನರನ್ನ ಸುಲಿಗೆ ಮಾಡೋದಕ್ಕೆ ಹೊಸ ದಾರಿಯನ್ನ ಜಿಬಿಎ ಕಂಡುಕೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದನ್ನು ನೋಡಿದರೆ ಎ ಮತ್ತು ಬಿ ಸಿ ಅಂತ ರಸ್ತೆಗಳನ್ನು ಗುರುತಿಸಿ ಅಲ್ಲಿ ಪಾರ್ಕ್ ಮಾಡಬೇಕು, ವಾಹನಗಳನ್ನು ಪಾರ್ಕ್ ಮಾಡಬೇಕು ಅಂತಾದರೆ ಮಂತ್ಲಿ ಪಾಸ್ನ ವ್ಯವಸ್ಥೆ ಮತ್ತು ಗಂಟೆಗೆಷ್ಟು ಅಂತ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಾಗಿರೋದು ಸರ್ಕಾರ ಅಥವಾ ಜಿಬಿಎ. ಸೆಪ್ಟೆಂಬರ್ 11ರವರೆಗೂ ಕೂಡ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ದುಡ್ಡು ಮಾಡೋದಕ್ಕೆ ಹೊಸ ಹೊಸ ದಾರಿಯನ್ನು ಹುಡುಕ್ತಿದ್ದಾರೆ ಜಿಬಿಎ ಅವರು. ಜನರನ್ನು ಸುಲಿಗೆ ಮಾಡೋದಕ್ಕೆ ಹೊಸ ಹೊಸ ದಾರಿಯನ್ನು ಹುಡುಕ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಸ್ತಾಪ ಹೆಂಗಿದೆ? ಸೈಕಲ್ ಹೊರತುಪಡಿಸಿ ಎಲ್ಲಾ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕವನ್ನ ಹಾಕುವಂತ ಪ್ರಸ್ತಾಪ. ರಸ್ತೆಗಳನ್ನು ಎ ಬಿ ಸಿ ಅಂತ ವಿಂಗಡಿಸಿ ಶುಲ್ಕ ವಸೂಲಿ ಮಾಡೋದಕ್ಕೆ ಅವಕಾಶ. ರಾತ್ರಿ 8ರಿಂದ ಬೆಳಗ್ಗೆ 8ರವರೆಗೆ ಫ್ರೀ, ಆ ನಂತರ ಆಫ್ ಸ್ಟ್ರೀಟು ಆನ್ ಸ್ಟ್ರೀಟು ಅಂತ ವ್ಯವಸ್ಥೆ. ಅಂದ್ರೆ ವಿಭಜನೆ. ಸಿಗ್ನಲ್ನ 50 ಮೀಟರ್ ಅಂತರದಲ್ಲಿ ವಾಹನ ನಿಲ್ಲಿಸುವಂತಿಲ್ಲ, ಓಕೆ, ಅದು ಯಾರು ನಿಲ್ಲಿಸಬಾರ್ದು ಕೂಡ. ಬಟ್ ಮನೆಯ ಪಕ್ಕದ ರಸ್ತೆಯಲ್ಲಿ ಯಾರಾದರೂ ಗಾಡಿ ನಿಲ್ಲಿಸಿದ್ರೆ ಸಿಕ್ಕಾಪಟ್ಟೆ ಪಾರ್ಕಿಂಗ್ ಫೀಸ್ ಬೀಳುತ್ತೆ. ಸೊ ಪ್ರಸ್ತಾಪವನ್ನು ನೀವು ನೋಡ್ತಾ ಇದ್ದೀರಿ. ಇದು ಮಾಸಿಕ ಪಾಸು. ಟೂ ವೀಲರಿಗೆಷ್ಟು, ಲಘು ವಾಹನಕ್ಕೆಷ್ಟು ಅಂತ. ಲಘು ವಾಹನದಲ್ಲಿ ಕಾರ್ನಲ್ಲಿ ಹ್ಯಾಚ್ ಬ್ಯಾಕು, ಸೆಡನ್ನು, ಈ ರೀತಿ ವಿಭಜನೆ ಇದೆ, ವಿಂಗಡಣೆಯನ್ನು ಮಾಡಲಾಗಿದೆ. SUV, ಸೆಡನ್ನು ಮತ್ತು ಹ್ಯಾಚ್ ಬ್ಯಾಕು ಅಂತ. ಯಾವ ವಾಹನಕ್ಕೆ ಎಷ್ಟೆಷ್ಟು ಶುಲ್ಕ ಪ್ರಸ್ತಾವನೆ ಇರೋದಿದು. ಇಂಪ್ಲಿಮೆಂಟ್ ಆಗಿಲ್ಲ, ಪ್ರಸ್ತಾವನೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸಬಹುದು ಸಾರ್ವಜನಿಕರು ಅಂತ ಜಿಬಿಎ ಹೇಳಿದೆ. ನಿಮ್ಮದೇನಾದರೂ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ಅಂತ. ಇನ್ನು ಗಂಟೆಗೆಷ್ಟು ಚಾರ್ಜು ಅದನ್ನ ಕೂಡ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಎ ಬಿ ಸಿ ಅನ್ನೋ ಕೆಟಗರಿ, ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆ ಅಂತ ಕೆಟಗರಿ ಮಾಡಿ ಅಲ್ಲಿ ಪಾರ್ಕಿಂಗ್ ಶುಲ್ಕ ಯಾವ ರೀತಿ ವಿಧಿಸುವಂತ ಪ್ರಸ್ತಾಪ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ನೀವು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ. ರಕ್ಷಾ, ಇನ್ನು ಉಸಿರಾಡೋದಕ್ಕೊಂದು ಟ್ಯಾಕ್ಸ್ ಹಾಕೋದು ಬಾಕಿ ಇದೆ ಅಂತ ಅನ್ಸುತ್ತೆ. ಎಲ್ಲದರಲ್ಲೂ ಸುಲಿಗೆ ಹೆಂಗೆ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ. ಎಸ್, ಬೆಂಗಳೂರಿನ ಜನರ ಪರಿಸ್ಥಿತಿ ರಕ್ಷಾತ್, ನೀವು ಹೇಳ್ದಂಗೆ ಉಸಿರಾಡಕ್ಕೆ ಒಂದಕ್ಕೆ ಟ್ಯಾಕ್ಸ್ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅಂತ ಹೇಳ್ಬೋದು. ಆಯ್ಕೊಂಡು ತಿಂದವ್ರು ಕಾಲು ಮುರ್ಕೊಂಡು ತಿಂದ್ರು ಅಂತ ಅಂತಾರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಈ ಹೊಸ ಟ್ಯಾಕ್ಸ್ನ ಎಷ್ಟು ದುಬಾರಿಯಾಗಿ, ಎಷ್ಟು ಅವೈಜ್ಞಾನಿಕವಾಗಿ ಕೂಡ ಹಾಕಿದ್ದಾರೆ ಅನ್ಬೋದು. ಇದು ಒಪ್ಪಕ್ಕೂ ಸಾಧ್ಯವಿಲ್ಲ. ನೋಡಿದಂಥ ಸಂದರ್ಭದಲ್ಲೇ ಅನಿಸುತ್ತೆ ಈ ಒಂದು ಪ್ರಸ್ತಾವನೆಯನ್ನು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಯಾವ ರೀತಿಯಾಗಿ ಈ ಪ್ರಸ್ತಾವನೆಯನ್ನು, ಯಾವ ಧೈರ್ಯದ ಮೇಲೆ ಪ್ರಸ್ತಾವನೆಯ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಬಹಳನೇ ಆಶ್ಚರ್ಯ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ವಾಹನಗಳ ಟ್ಯಾಕ್ಸ್ ನ ಕಟ್ಟಲೇಬೇಕಾಗುತ್ತೆ, ಪಾರ್ಕಿಂಗ್ ಟ್ಯಾಕ್ಸ್ ನ. ಆ ರೀತಿಯಾದಂತಹ ಒಂದು ಪ್ರಸ್ತಾವನೆಯನ್ನು ಪ್ಲಾನ್ ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ಅನ್ಬೋದು. ನಾನು ಶೇಷಾದ್ರಿಪುರಂ ಕಾಲೇಜ್ ಮುಂಭಾಗದಲ್ಲಿ ಇದ್ದೀನಿ. ಸೊ ಕಾಲೇಜಿನ ಪಕ್ಕದ ರಸ್ತೆ, ಇದು ಮುಖ್ಯ ರಸ್ತೆ, ಪಕ್ಕದ ರಸ್ತೆ ಅಂದ್ರೆ BBMP ಹೇಳೋ ಪ್ರಕಾರ ಇದು ಬಿ ರಸ್ತೆ ಅಂತಾನೆ ಅನ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿರೋದು ಎಲ್ಲ ಸ್ಟೂಡೆಂಟ್ಸ್ ಹಾಗೂ ಟೀಚರ್ಸ್ ನಿಲ್ಲಿಸಿರುವಂತಹ ವಾಹನಗಳು. ಈ ವಾಹನಗಳು ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ಇಲ್ಲಿ ನಿಂತ್ಕೊಳ್ಳುತ್ತೆ. ಅಲ್ಲಿಗೆ ಈ ವಾಹನಗಳಿಗೆ ಪ್ರತಿನಿತ್ಯ ಗಂಟೆಗೆ 20 ರೂಪಾಯಿನಂತೆ ತೆಗೆದುಕೊಳ್ಳೋದಾದ್ರೆ, ದೊಡ್ಡ ವಾಹನಗಳಿಗೆ ಮತ್ತೆ ಪುನಃ ಕಾರ್ಗಳಿಗೆ 40ರಿಂದ 60 ರೂಪಾಯಿವರೆಗೂ ಚಾರ್ಜ್ ಮಾಡ್ತಿದ್ದಾರೆ. ಅದನ್ನು ಹೊರತುಪಡಿಸಿ ಸ್ಟೂಡೆಂಟ್ಸ್ ತಗೋಬರುವಂತಹ ಈ ಒಂದು ವಾಹನಗಳಿಗೆ ಬೆಳಗಿಂದ ಸಂಜೆವರೆಗೂ 20 ರೂಪಾಯಿನ ನಾವು ಹಾಕ್ತಿವಿ ಅಂತಂದ್ರೆ ಅಲ್ಲಿಗೆ ಪ್ರತಿದಿನಕ್ಕೆ ಅವರಿಗೆ ಈ ಒಂದು ಪಾರ್ಕಿಂಗ್ ಫೀಸ್ 200 ರೂಪಾಯಿ ದಾಟ್ ಹೋಗುತ್ತೆ. ಹಾಗಿದ್ರೆ ಮಕ್ಕಳನ್ನ ಓದಿಸ್ಬೇಕಾ ಅಥವಾ ಪಾರ್ಕಿಂಗ್ ಫೀಸ್ ನ ಕಟ್ಟೋದ್ರಲ್ಲಿ ಪೇರೆಂಟ್ಸ್ ಯಾವ ರೀತಿಯಾಗಿ ಹಣವನ್ನ ಹೊಂದಿಸಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ರೀತಿ. ಆದ್ರೆ ಪ್ರತಿಯೊಬ್ರು ಕೂಡ ರೋಡ್ ಟ್ಯಾಕ್ಸ್ ನ ಕಟ್ತಾರೆ, ಜೊತೆಗೆ
ವಾಹನಗಳನ್ನ ಖರೀದಿ ಮಾಡ್ಬೇಕಾದ್ರೆ ವಾಹನಗಳಿಗೆ ಟ್ಯಾಕ್ಸ್ನ ಕಟ್ತಾರೆ. ಪೆಟ್ರೋಲ್ ಬೆಲೆ ಅಂತೂ ಹೈ ಆಗೋಗಿದೆ, ಆವಾಗಲೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ. ಇದೆಲ್ಲ ಸಾಲದು ಅಂತ ಅಂದ್ಬಿಟ್ಟು ಇವಾಗ ಹೊಸದಾಗಿ GBA ಈ ಒಂದು ಪ್ಲಾನ್ನ ಮಾಡ್ತಾ ಇದೆ, ಪಾರ್ಕಿಂಗ್ ಫೀಸ್, ಅದು ಕೂಡ ಮನೆ ಮುಂದೆ ನಿಲ್ಲಿಸ್ಕೊಳ್ಳೋದಕ್ಕೆ. ಸೊ ಮನೆ ಮುಂದೆ ನಿಲ್ಲಿಸಿದ್ರು ಕೂಡ, ಅಂದರೆ ಕಾಲೇಜಿಗೆ ಬರೋದು ಬೇಡ, ನಮ್ಮ ಮನೆಗಳ ಮುಂದೆ ನಾವು ಪಾರ್ಕಿಂಗ್ ಮಾಡ್ಕೊಂಡ್ರು ಕೂಡ ನಾವು BBMPಗೆ ಪಾರ್ಕಿಂಗ್ ಫೀಸ್ನ ಕಟ್ಟಬೇಕಾಗುತ್ತೆ, GBA ಹೇಳೋ ಪ್ರಕಾರ. ಹಾಗಿದ್ರೆ ಮನೆಗಳ ಮುಂದೆ ಪಾರ್ಕಿಂಗ್ ಮಾಡ್ಕೊಳ್ಳೋರಿಗೆ ಒಂದು ಅಂದಾಜಿರುತ್ತೆ, ನಮ್ಮ ಮನೆಯಲ್ಲಿ ಪಾರ್ಕಿಂಗ್ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಮ್ಮ ಮನೆ ಮುಂದೆ ನಿಲ್ಲಿಸ್ಕೊಳ್ಳೋಕ್ಕೆ ಜಾಗ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಕಾರ್ ತೆಗೆದುಕೊಳ್ತಾ ಇರ್ತಾನೆ. ಪಕ್ಕದ ಮನೆಯವರು ಕೂಡ ಏನೋ ಒಂದು ಕೋಆರ್ಡಿನೇಷನ್ ಅಲ್ಲಿ ಅವ್ರ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಂಡು ಹೋಗ್ತಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಮನೆಯಲ್ಲಿ ಜಗಳ ತಂದಿಡಕ್ಕೂ ಕೂಡ ಈ ಒಂದು ಪಾರ್ಕಿಂಗ್ ಫೀಸ್ ಏನು ಪ್ರಸ್ತಾವನೆ ಇದೆ ಅದು ಕಾರಣವೂ ಕೂಡ ಆಗ್ಬೋದು. ಜೊತೆಗೆ ಜನ ಕೂಡ ಈಗಾಗಲೇ ಆಕ್ರೋಶ ಭರಿತರಾಗಿದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಬೊಕ್ಕಸ ಬರಿದಾಗಿದೆಯೇನೋ, ಹಾಗಾಗಿ ಸರ್ಕಾರ ಜನರಿಂದ ದುಡ್ಡು ಕೀಳುವಂತಹ ಪ್ಲಾನ್ಗಳಿಗೋಸ್ಕರ ಈ ರೀತಿಯಾದಂತಹ ಪ್ಲಾನ್ಗಳನ್ನ ಹೊರತರ್ತಿದೆಯಾ ಅಂತ. ಹಾಗಿದ್ರು ಕೂಡ ಬಹಳ 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 ಅಂದಾಜು ಮಾಡೋಕ್ಕೂ ಆಗ್ತಾನೆ ಇರುವಷ್ಟು ದುಬಾರಿಯಾದಂತಹ ಒಂದು ಪ್ರಸ್ತಾವನೆಯನ್ನ ಇಟ್ಟಿರ್ತಕ್ಕಂಥದ್ದು. ಕೊನೆ ಮಟ್ಟಿಗೆ ಈ ಪ್ರಸ್ತಾವನೆ ದುಬಾರಿ ಆಯ್ತು ಅಂತ ಒಂದಷ್ಟು ಹಣದ ಕಡಿತವನ್ನ ಮಾಡಿ ಈ ಪ್ರಸ್ತಾವನೆಯನ್ನ ಪ್ರಸ್ತಾಪವನ್ನ ಓದ್ತಾ ಇದ್ದೆ ನಾನು. ಅದರಲ್ಲಿ ಒಂದು ವಿಚಾರ ಬರುತ್ತೆ, ಬಾಡಿಗೆದಾರರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮನೆಯ ಮಾಲೀಕ ಮಾಡಿಕೊಡಬೇಕು ಅನ್ನೋದನ್ನ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಬಾಡಿಗೆದಾರರಿಗೆ ಮಾಲೀಕ ಯಾಕೆ ಮಾಡಿಕೊಡ್ತಾನೆ ಏನು ಪಾರ್ಕಿಂಗ್ನ ವ್ಯವಸ್ಥೆ? ಬಾಡಿಗೆಯನ್ನು ಜಾಸ್ತಿ ಮಾಡ್ತಾನೆ ಅವನು. ಸೊ ಮನೆಯ ಬಾಡಿಗೆನೂ ಜಾಸ್ತಿ ಆಗುತ್ತೆ, ಹೊರಗಡೆ ಬಂದು ಎಲ್ಲಾದರೂ ಪಾರ್ಕ್ ಮಾಡಿದ್ರೆ ಅದಕ್ಕೂ ದುಡ್ಡು ಕಟ್ಟಬೇಕಾಗತ್ತೆ. ಎಸ್, ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ 35 ಲಕ್ಷ ಮಾತ್ರ ಆಸ್ತಿದಾರರು ಇರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ರೂ ಕೂಡ 35 ಲಕ್ಷ ಆಸ್ತಿದಾರರು ಇರ್ತಕ್ಕಂಥದ್ದು. ಅಲ್ಲಿಗೆ ಉಳಿದವರೆಲ್ಲರೂ ಕೂಡ ಬಾಡಿಗೆದಾರರೇ ಆಗ್ತಾರೆ. ಸೊ ಆ ಬಾಡಿಗೆದಾರರು ಅತಿ ಹೆಚ್ಚಿನ ಹಣವನ್ನ ಮಾಲೀಕರಿಗೆ ನೀಡಬೇಕಾಗುತ್ತೆ ಪಾರ್ಕಿಂಗ್ಗೆ ಅಂತೇಳಿ, ಅದಕ್ಕೋಸ್ಕರ ಹೆಚ್ಚಿನ ಹಣವನ್ನ ದುಡಿಬೇಕಾಗುತ್ತೆ ಬೆಂಗಳೂರು ಸಿಟಿನಲ್ಲಿ. ಆವಾಗ ಬೆಂಗಳೂರು ದುಬಾರಿ ಆಗಕ್ಕೆ ಶುರು ಆಗುತ್ತೆ. ಬೆಂಗಳೂರಿನ ಒಂದು ದುಬಾರಿ ಲೈಫ್ ಸ್ಟೈಲ್ಗೆ ಹೊಂದ್ಕೊಳ್ತಾನೆ ಇದ್ದಾಗ ಈ ಹಿಂದೆ ಎಲ್ಲ ಬೆಂಗಳೂರಿಗೆ ಹಣ ಇಲ್ಲ, ದುಡಿಮೆಗೋಸ್ಕರ ಗುಳೆ ಬರ್ತಾ ಇದ್ರು. ಬೆಂಗಳೂರಿನ ಬಿಟ್ಟು ಹಳ್ಳಿಗಳಿಗೆ ಗುಳೆ ಹೋಗುವಂತ ಸಂದರ್ಭ ಕೂಡ ಬರ್ಬೋದು ಅಂತಕ್ಕಂಥದ್ದು. ಸೊ ಬೆಂಗಳೂರಿನ ಲೈಫ್ ಮತ್ತಷ್ಟು ದುಬಾರಿ ಆಗುವಂತ ಸಾಧ್ಯತೆ ಇರುತ್ತೆ, ಹೊರಗಡೆಯಿಂದ ಬಂದವ್ರಿಗಿರ್ಬೋದು, ಬಾಡಿಗೆದಾರರಿರ್ಬೋದು. ಸೊ ಹಾಗಾಗಿ 35 ಲಕ್ಷ ಆಸ್ತಿ ಮಾಲೀಕರು ಏನಿದ್ದಾರೆ ಅವರು ಕೂಡ ಬಾಡಿಗೆನ ಹೆಚ್ಚು ಮಾಡುವಂತ ಸಾಧ್ಯತೆ ಇರುತ್ತೆ. ಅಥವಾ ನಿಮ್ಮ ಹತ್ರ ವಾಹನ ಇದ್ರೆ ವಾಹನ ಇಲ್ದಿದ್ರೆ ಮಾತ್ರ ನಮ್ಮ ಮನೆಗೆ ಬಾಡಿಗೆಗೆ ಬನ್ನಿ ಅಂತ ಹೇಳುವಂತ ಸಾಧ್ಯತೆ ಇರುತ್ತೆ. ಇದೊಂಥರ ಎಲ್ಲೋ ಸ್ಮೂತ್ ಆಗಿ ಹೋಗ್ತಿರುವಂತಹ ಒಂದಷ್ಟು ವ್ಯವಸ್ಥೆಗೆ ಕಡ್ಡಿ ಅಳ್ಳಡಿಸಿದ ರೀತಿಯಲ್ಲಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಪ್ರಸ್ತಾವನೆಯಲ್ಲಿ ಇರುವಂತಹ ಹಣವನ್ನ ಕಡಿಮೆ ಮಾಡ್ತಾರ ಅಥವಾ ಈ ಪ್ರಸ್ತಾವನೆಯನ್ನೇ ವಾಪಸ್ ತೆಗೆದುಕೊಳ್ತಾರ, ಕಾದ್ ನೋಡ್ಬೇಕು. ಸದ್ಯಕ್ಕಂತೂ ಸಾರ್ವಜನಿಕ ವಲಯದಲ್ಲಿ ಈ ಒಂದು ಪಾರ್ಕಿಂಗ್ ಪ್ರಸ್ತಾವನೆಗೆ, ಅದರಲ್ಲೂ ಕೂಡ ಮನೆ ಮುಂದೆ ಕಾರು ಮತ್ತೆ ಬೈಕ್ ನಿಲ್ಲಿಸ್ಕೊಳ್ಳೋದಕ್ಕೆ ನಮಗೆ ಪಾರ್ಕಿಂಗ್ ಫೀಸ್ ಕಟ್ಟಿ ಅಂತ ಹೇಳ್ತಿರುವಂತಹ ಪ್ರಸ್ತಾವನೆಗೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ರಕ್ಷಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.